ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ಲೋಸ್ ಆಗಿದ್ದಂತ ಹೋಟೆಲ್ಗೆ ನುಗ್ಗಿ ಕಿಡಿಗೇಡಿಗಳು ಕಿರಿಕ್ ಮಾಡಿದ್ದಾರೆ. ಹೋಟೆಲ್ ಕ್ಲೋಸ್ ಆದ್ಮೇಲೆ ಊಟ ಕೊಟ್ಟಿಲ್ಲ, ಹೀಗಾಗಿ ಧಮ್ಕಿ ಹಾಕಿದ್ದಾರೆ. ಹೋಟೆಲ್ಗೆ ಬೆಂಕಿ ಹಾಕ್ತೀನಿ ಅಂತ ಬೆದರಿಕೆ ಹಾಕಿರುವಂತ ಕಿಡಿಗೇಡಿಗಳು. ಹೋಟೆಲ್ಗೆ ಬೆಂಕಿ ಹಾಕ್ತೀವಿ ಊಟ ಕೊಟ್ಟಿಲ್ಲ ಅಂದ್ರೆ ಅಂತೇಳಿ ಧಮ್ಕಿ ಹಾಕಿದ್ದಾರೆ. ಹೋಟೆಲ್ ಓಪನ್ ಇತ್ತಾ ಅಂದ್ರೆ ಇಲ್ಲ, ಕ್ಲೋಸ್ ಆಗಿರೋ ಹೋಟೆಲ್ಗೆ ಹೋಗಿ ಕಿಡಿಗೇಡಿಗಳು ಗಲಾಟೆ ಮಾಡಿರೋದು. ನಿನ್ನೆ ರಾತ್ರಿ ಕೆಂಗೇರಿಯ ರಾಜರತ್ನ ಹೋಟೆಲ್ ಅಲ್ಲಿ ನಡೆದಿರುವಂತ ಗಲಾಟೆ ಇದು. ಕಿಡಿಗೇಡಿಗಳು ಎಂಟ್ರಿ ಕೊಡ್ತಾರೆ. ಸುಮಾರು 11:30 ಆಗಿರುತ್ತೆ ಸಮಯ. ಅಷ್ಟೊತ್ತಿಗೆ ಹೋಗಿ ಪುಂಡರು ಹೋಟೆಲ್ ಕ್ಲೋಸ್ ಆದ್ಮೇಲೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಇನ್ನು ನಾಳೆಯಿಂದ ಹೋಟೆಲ್ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಧಮ್ಕಿ ಹಾಕಿದ್ದಾರೆ. ಸ್ಥಳಕ್ಕೆ ಹೊಯ್ಸಳ ಸಿಬ್ಬಂದಿ ಬಂದರೂ ಕೂಡ ಕಿಡಿಗೇಡಿಗಳು ಕಿರಿಕ್ ಮಾಡಿದ್ರು. ಆರೋಪಿಗಳನ್ನ ಕರೆದೊಯ್ದು ಬಿಟ್ಟು ಕಳಿಸಿದ್ದಾರಂತೆ ಪೊಲೀಸರು ವಿರುದ್ಧ ಹೋಟೆಲ್ ಮಾಲೀಕರು ಆರೋಪ ಮಾಡ್ತಿದ್ದಾರೆ. ಕಿಡಿಗೇಡಿಗಳನ್ನ ಕರ್ಕೊಂಡು ಹೋದ್ರು ಮತ್ತೆ ಬಿಟ್ಟು ಕಳಿಸಿದ್ದಾರೆ ಅಂತ ಸಿಸಿಟಿವಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕ್ಲೋಸ್ ಆಗಿರೋ ಹೋಟೆಲ್ಗೆ ಹೋಗಿ ಊಟ ಕೊಡಿ ಅಂತ ಗಲಾಟೆ ಮಾಡಿದ್ದಾರೆ. ಊಟ ಇಲ್ಲ ಅಂತ ಹೇಳಿದ್ದಕ್ಕೆ ನಾಳೆಯಿಂದ ಹೆಂಗ್ ಹೋಟೆಲ್ ನಡೆಸ್ತೀಯೋ ನೋಡ್ತೀವಿ, ಹೋಟೆಲ್ಗೆ ಬೆಂಕಿ ಹಚ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಕಿಡಿಗೇಡಿಗಳು. ಕೆಂಗೇರಿಯ ಹೋಟೆಲ್ ಒಂದರಲ್ಲಿ ನಡೆದಿರುವಂತ ಗಲಾಟೆ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಅರ್ಧ ಗಂಟೆ ಕಾಯ್ತಾ ಇದ್ದೀನಿ. ಅಮ್ಮ ಗಿಮ್ಮ ಎಲ್ಲ ಬೇಡಮ್ಮ. ಅಮ್ಮ ಗಿಮ್ಮ ಎಲ್ಲ ಬೇಡಮ್ಮ. ನೀವು ಊಟ ಇಲ್ಲ ಅಂತ ಹೇಳಿದ್ರೆ ನಾನು ಸೈಡ್ ಹೋಗ್ತಾ ಇದ್ದೀನಮ್ಮ. ಊಟ ಇಲ್ಲ ಅಂದ್ರೆ ಡೈರೆಕ್ಟ್ ಹೋಗ್ತಿದ್ದೀನಮ್ಮ. ಕೆಆರ್ಪುರಂನಲ್ಲಿ ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿದೆ. ಪೊಲೀಸರಿಂದ ಬಂಧಿತ ಕೆನೆತ್ ಹಾಗೂ ಶ್ವೇತಾಳ ವಿಚಾರಣೆ ಮುಂದುವರೆದಿದೆ. ಪೊಲೀಸರು ತನಿಖೆಯ ವೇಗವನ್ನ ಹೆಚ್ಚಿಸಿದ್ದಾರೆ. ವಿಚಾರಣೆಯ ವೇಳೆ ಪೊಲೀಸರಿಗೆ ಕನ್ಫ್ಯೂಸ್ ಮಾಡ್ತಾ ಇರುವಂತ ಖತರ್ನಾಕ್ ಜೋಡಿ. ಪದೇ ಪದೇ ಹೇಳಿಕೆ ಬದಲಾಯಿಸಿ ಕೊಡ್ತಾ ಇದ್ದಾರೆ ಕೆನೆತ್ ಮತ್ತು ಶ್ವೇತಾ. ಸಾಯುವ ಮುನ್ನ ಹೇಳಿಕೆ ಕೊಟ್ಟಿದ್ದ ಶ್ವೇತಾ ತಂದೆ ಸೋಮಸುಂದರ್. ಆದ್ರೆ ಸೋಮಸುಂದರ್ ಹೇಳಿಕೆಗೆ ಮ್ಯಾಚ್ ಆಗ್ತಾ ಇಲ್ಲ ಈ ಆರೋಪಿಗಳ ಹೇಳಿಕೆ. ಸೋಮಸುಂದರ್ ಹೇಳಿಕೆ ಮುಂದಿಟ್ಟು ಶ್ವೇತಾ ಕೆನೆತ್ ವಿಚಾರಣೆ ಮಾಡ್ತಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿದ ವೇಳೆ 1 ಗಂಟೆಗಳ ಕಾಲ ಜೀವಂತವಿದ್ದಂಥ ಅವರ ಫ್ಯಾಮಿಲಿಯ ಮೆಂಬರ್ಸ್ ಅಂದ್ರೆ ತಂಗಿ ಮತ್ತೆ ಆಕೆಯ ತಾಯಿಯನ್ನು ಕೂಡ ಇವರಿಬ್ರು ಕೊಲೆ ಮಾಡಿದ್ರು. ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರೋಪಿ ಶ್ವೇತಾ ಕೆನೆತ್ ಇಬ್ರು ಕೂಡ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡೋ ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ. 1 ಗಂಟೆ ಕಾಲ ಜೀವಂತವಿದ್ರು ಸೋಮಸುಂದರ್. ಆ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಹೇಳಿಕೆ ಕೊಟ್ಟಿದ್ರು. ಚಿಕಿತ್ಸೆ ವೇಳೆ ಪೊಲೀಸರಿಗೆ ಸಂಪೂರ್ಣ ಘಟನೆಯನ್ನ ವಿವರಿಸಿದ್ರು. ಆದ್ರೆ ಅವ್ರ ಹೇಳಿಕೆಗೂ ಈಗ ಶ್ವೇತಾ ಕೆನೆತ್ ಹೇಳಿಕೆಗೂ ಸಂಬಂಧ ಇಲ್ಲ, ಮ್ಯಾಚ್ ಆಗ್ತಿಲ್ಲ. ಸೋಮಸುಂದರ್ ಏನ್ ಹೇಳಿದ್ರು ಅಂದ್ರೆ, ಕೆನೆತ್ ಮತ್ತು ಶ್ವೇತಾ ಇಬ್ರು ಕೂಡ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ನಮ್ಮ ಮೇಲೆ. ಆನಂತರ ಮನೆಯಲ್ಲಿದ್ದ ಚಾಕುವಿನಿಂದ ಕೆನೆತ್ ಚುಚ್ಚಿದ್ದ. ನನ್ನ ಹೆಂಡತಿ ಮಗಳನ್ನ ಸಹ ಕೊಲೆ ಮಾಡಿದ್ದಾನೆ. ನನ್ನ ಹೆಂಡತಿ ಮಗಳನ್ನ ರೂಮ್ನಲ್ಲಿ ಹಲ್ಲೆ ಮಾಡ್ತಾ ಇದ್ರು. ಕೂಡಲೇ ಅದನ್ನ ಪ್ರಶ್ನಿಸೋದಕ್ಕೆ ಅಂತ ನಾನು ಹೋದೆ. ಆಗ ನನ್ನ ಮೇಲೂ ಕೂಡ ಹಲ್ಲೆ ಮಾಡಿದ್ರು, ಚುಚ್ಚಿದ್ರು, ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾದ್ರು ಅಂತ. ಅಂದ್ರೆ 3 ಜನರ ಮೇಲೂ ಮಾರಣಾಂತಿಕ ಹಲ್ಲೆ. ಅವರಿಬ್ರು ತೀರ್ಕೊಂಡ್ರು, ಅವರ ಹೆಂಡತಿ ಮತ್ತೆ ಮಗಳು. ಸೋಮಸುಂದರ್ 1 ಗಂಟೆ ಕಾಲ ಆಸ್ಪತ್ರೆಯಲ್ಲಿ ಜೀವಂತ ಇದ್ರು. ಆಗ ಸಂಪೂರ್ಣ ಘಟನೆಯ ಬಗ್ಗೆ ಹೇಳಿಕೆ ಕೊಟ್ಟು ಅವರು ಸಾವನ್ನಪ್ಪಿದ್ರು. ಅವ್ರ ಹೇಳಿಕೆಗೂ ಈಗ ಶ್ವೇತಾ ಮತ್ತೆ ಕೆನೆತ್ ಹೇಳಿಕೆಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ. ಪೊಲೀಸರನ್ನೇ ಕನ್ಫ್ಯೂಸ್ ಮಾಡೋ ಪ್ರಯತ್ನ.